ಬಳ್ಳಾರಿಯಲ್ಲಿ ರಾಜಕೀಯ ಸಂಘರ್ಷಕ್ಕೆ ಓರ್ವ ಬಲಿಯಾಗಿರುವುದು ಘಟನೆಯ ಮಾಹಿತಿಯನ್ನ ಪಡೆದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಐಜಿ ವರ್ತಿಕಾ ಬಳಿ ಮಾಹಿತಿ ಪಡೆದಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಹೊಸ ವರ್ಷದ ದಿನವೇ ಬಳ್ಳಾರಿಯಲ್ಲಿ ನಡೆದಂತ ಸಂಘರ್ಷ ಇದು. ಜನಾರ್ದನ ರೆಡ್ಡಿ ಮತ್ತು ಭರತ್ ರೆಡ್ಡಿ ಬೆಂಬಲಿಗರ ನಡುವೆ ನಡೆದಂತಹ ಈ ಸಂಘರ್ಷಕ್ಕೆ ಓರ್ವ ಕಾರ್ಯಕರ್ತ ಬಲಿಯಾಗಿರೋದು. ಈ ಘಟನೆಯ ಸಂಪೂರ್ಣವಾದ ಮಾಹಿತಿಯನ್ನ ಗೃಹ ಸಚಿವರು ಪಡೆದಿದ್ದಾರೆ. ಐಜಿ ವರ್ತಿಕಾ ಬಳಿ ಮಾಹಿತಿ ಪಡೆದಿದ್ದಾರೆ ಗೃಹ ಸಚಿವರು. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮೊದಲ ದೃಶ್ಯದಲ್ಲಿ ಐಜಿ ವರ್ತಿಕಾ ಅವರು ಭರತ್ ರೆಡ್ಡಿ ಅವರ ಜೊತೆ ಮಾತಾಡ್ತಾ ಇರೋದು. ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ನಿನ್ನೆ ರಾತ್ರಿ ಸಾಕಷ್ಟು ಪ್ರಯತ್ನಗಳು ನಡೆಯಿತು. ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಭರತ್ ರೆಡ್ಡಿ ಮತ್ತು ಬೆಂಬಲಿಗರು ಪಟ್ಟು ಹಿಡಿದು ಕೂತಿದ್ರು. ಎಫ್ಐಆರ್ ಆಗೋ ತನಕ ಜಾಗ ಬಿಟ್ಟು ಕದ್ಲಲ್ಲ ಅಂತ ಸಾವಿರ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಜಮಾಯಿಸಿದ್ದು ಪರಿಸ್ಥಿತಿ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ ಪೊಲೀಸರು ಸುಸ್ತಾದ್ರು. ಗಾಲಿ ಜನಾರ್ದನ ರೆಡ್ಡಿ ವರ್ಸಸ್ ನಾರಾ ಭರತ್ ರೆಡ್ಡಿ ಬ್ಯಾನರ್ ಸಂಘರ್ಷ ಆಗಿರೋದು. ಬ್ಯಾನರ್ ಗಲಾಟೆ ಬಗ್ಗೆ ಇವತ್ತು ಇಬ್ಬರು ನಾಯಕರಿಂದ ಸುದ್ದಿಗೋಷ್ಠಿ, ಒಂದೇ ಸಮಯಕ್ಕೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಜನಾರ್ದನ ರೆಡ್ಡಿ ಮತ್ತು ನಾರಾ ಭರತ್ ರೆಡ್ಡಿ. ಬೆಳಿಗ್ಗೆ 10:30ಕ್ಕೆ ಜನಾರ್ದನ ರೆಡ್ಡಿ ಹಾಗೂ ನಾರಾ ಭರತ್ ರೆಡ್ಡಿ ಸುದ್ದಿಗೋಷ್ಠಿ ಇದೆ. ಪರಸ್ಪರ ಆರೋಪ ಪ್ರತ್ಯಾರೋಪವನ್ನ ನಡೆಸಲಿದ್ದಾರೆ ನಾಯಕರು. ನಾಳೆ ವಾಲ್ಮೀಕಿ ಪುತ್ಥಳಿಯ ಅನಾವರಣ ಇದೆ. ಆ ಕಾರ್ಯಕ್ರಮಕ್ಕೋಸ್ಕರ ಬ್ಯಾನರ್ ಅಳವಡಿಸುವ ವಿಚಾರಕ್ಕೆ ಶುರುವಾದಂತ ಗಲಾಟೆ ಒಬ್ಬನ ಜೀವ ಬಲಿ ಪಡೆದಿದೆ. ಬಳ್ಳಾರಿ ನಗರದಾದ್ಯಂತ ನಿಷೇಧಾಜ್ಞೆ ಜಾರಿಯಲ್ಲಿದೆ. ಅನೇಕರು ಗಾಯಗೊಂಡಿದ್ದಾರೆ. ನಿನ್ನೆ ನಡೆದಂತ ಹೊಡೆದಾಟದಲ್ಲಿ ಜಗಳ, ಮಾತಿಗೆ ಮಾತು, ತೀರಾ ಕೈ ಮಿಲಾಯಿಸೋ ತನಕ ಕಾರ್ಯಕರ್ತರು ಬಡದಾಡ್ಕೊಳ್ಳೋದನ್ನ ನೋಡಿದ್ದೀವಿ. ಆದ್ರೆ ಇಲ್ಲಿ ಕೈಗೆ ಸಿಕ್ಕಿದ್ರಲ್ಲಿ ಬಡದಾಡ್ಕೊಂಡಿದ್ದಾರೆ. ಬಳ್ಳಾರಿಯಲ್ಲಿ ಗುಂಡೇಟಿಗೆ ಕೈ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿರೋದು. ಘಟನೆ ನಡೆದಂತ ಸ್ಥಳಕ್ಕೆ ಭೇಟಿ ನೀಡಿ ಎಫ್ಎಸ್ಎಲ್ ಟೀಮ್ ಮತ್ತು ಸೋಕೋ ಟೀಮ್ ಪರಿಶೀಲನೆ ನಡೆಸಿದೆ. ಸ್ಥಳದಲ್ಲಿ ಸಿಕ್ಕ ವಸ್ತುಗಳ ಸ್ಯಾಂಪಲ್ ಅನ್ನ ಅಧಿಕಾರಿಗಳು ಸಂಗ್ರಹಿಸಿದ್ದಾರೆ. ಡಿಸಿ ನಾಗೇಂದ್ರ ಪ್ರಸಾದ್ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ಪಡೆದರು. ಒಂದು ಬ್ಯಾನರ್ ವಿಚಾರ, ಬಳ್ಳಾರಿಯಲ್ಲಿ ಜೋರು ಯುದ್ಧವೇ ನಡೆದಿದೆ. ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಭರತ್ ರೆಡ್ಡಿ ಭಾವಚಿತ್ರ ಇರೋ ಬ್ಯಾನರ್ ಅನ್ನ ಅಳವಡಿಸೋದಕ್ಕೆ ಮುಂದಾಗಿದ್ದು ಅಲ್ಲಿಂದ ಶುರುವಾಗತ್ತೆ ಕಿಡಿ ಹೊತ್ಕೊಂಡಿದ್ದ ಅಲ್ಲಿಂದ. ಮಾತಿಗೆ ಮಾತು, ಜಗಳ, ಕೈ ಮಿಲಾಯಿಸೋ ತನಕ ಹೋಗಿ ಕೊನೆಗೆ ಬಡಿಗೆ, ಕಟ್ಟಿಗೆ, ಮಚ್ಚು ಬಡದಾಡ್ಕೊಂಡಿದ್ದಾರೆ. ಕಲ್ಲು ತೂರಾಟ ಆಗಿದೆ, ಫೈರಿಂಗ್ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.